ಹಾ 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 ಗೈಸ್ ನೋಡ್ರಿ, ದೂರದಲ್ಲಿ ಎಲ್ಲೋ ಒಂದು ಸೌಂಡ್ ಕೇಳಿಸ್ತೈತೆ. ಹಾ ಹಾ, ಏನ್ ತಂಗೈತೆ ಗೈಸ್. ಈ ವರ್ಷದ ಕಟ್ಟ ಕಡೆಯ ವಿಡಿಯೋ ಇವತ್ತು. ಪ್ರೆಸೆಂಟ್ ಡೇಟ್ ಬಂದು 31ನೇ ತಾರೀಕು ಗೈಸ್. ಎಲ್ಲ ನೈಟ್ಗೆ ವೆಯ್ಟ್ ಮಾಡ್ತಾ ಇದೀವಿ. ಈ ವರ್ಷ ನಾನ್ ಬಂದಿದ್ದೀನಿ ಪಾಂಡಿಚೇರಿಗೆ, ನನ್ನ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಅನ್ಬಿಟ್ಟು. ಈ ವರ್ಷದ ಕಟ್ಟ ಕಡೆಯ ಲಾಸ್ಟ್ ವಿಡಿಯೋ ಇದು. ನೋಡ್ರಿ, ಎಲ್ಲ ನ್ಯೂ ಇಯರ್ಗೆ ಪಾರ್ಟಿ ಮಾಡಕ್ ಬಂದ್ಬಿಟ್ಟವ್ರೆ ಆ ಕಡೆ ಈ ಕಡೆಯಿಂದ. ಫುಲ್ಲು ಇಡೀ ಊರೇ ಸೆಟ್ ಆಗಿ ರೆಡಿ ಮಾಡ್ಬಿಟ್ಟವ್ರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪಾರ್ಟಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಗೈಸ್. ಮತ್ತೆ ಇವಾಗ ನಾನು ಏನ್ಕಪ್ಪ ಬಂದಿದ್ದೀನಿ ಅಂದ್ರೆ, ಈ ವರ್ಷ ಸ್ವಲ್ಪ ನನ್ನ ಯೂಟ್ಯೂಬ್ ಚಾನಲ್ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋದಿತ್ತು. ಅದಕ್ಕೆ ಮುಂದಿನ ವರ್ಷದಲ್ಲಿ ಅದು ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀನಿ. ಮತ್ತೆ ಇದ್ರಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ, ಇವತ್ತು ನಾವೇನ್ ಬಂದಿದ್ದೀವಲ್ಲ ಈ ಪಾಂಡಿಚೇರಿಲಿ, ಸಿಕ್ಕಾಪಟ್ಟೆ ಒಂದು ಫನ್ನಿಯೆಸ್ಟ್ ಬ್ಲಾಗ್ ಮಾಡಿದೀನಿ. ಕೆಲವೇ ದಿನಗಳಲ್ಲಿ ಅದು ಬರುತ್ತೆ ನೋಡಿ. ಮತ್ತೆ ರಾಮೇಶ್ವರಂ, ಎಲ್ಲಿ ಅರುಣಾಚಲೇಶ್ವರಕ್ಕೆ ಹೋಗಿದೆ, ಆ ಬ್ಲಾಗ್ಸ್ ಬರುತ್ತೆ. ನಿಧಾನ ನೋಡಿ, ಇದು ಫಸ್ಟ್ ಅಪ್ಲೋಡ್ ಆಗ್ಬಿಡುತ್ತೆ. ಯಾಕಂದ್ರೆ ಈ ವರ್ಷದ ಕೊನೆಯ ದಿನ ಅಲ್ವಾ, ಈ ದಿನ ಸ್ವಲ್ಪ ವಿಶೇಷವಾಗಿರ್ಲಿ ಅಂದ್ಬಿಟ್ಟು ಈ ವಿಡಿಯೋನ ಬೇಗ ಅಪ್ಲೋಡ್ ಮಾಡ್ತೀನಿ. ಮತ್ತೆ ನಿಮ್ ಜೊತೆ ಕೆಲವೊಂದು ಫನ್ನಿ ಇನ್ಸಿಡೆಂಟ್ ನ ಹಂಚ್ಕೊಬೇಕು ಅಂತ. ಇವಾಗ ನನ್ನ ಜೀವನದಲ್ಲಿ ನಾನ್ ಟ್ರಿಪ್ಗೆ ಹೋದಾಗ ನನಗಾಗಿರೋ ಅನುಭವಗಳು ಕೆಲವೊಂದು, ಮತ್ತೆ ನಮ್ಮ ಮನೇಲಿ ಆಗಿರೋ ಅನುಭವಗಳನ್ನ, ಈ ವರ್ಷದ ಅನುಭವಗಳನ್ನ ನಿಮ್ ಜೊತೆ ಹಂಚ್ಕೊಬೇಕು ಅಂತ ಅನ್ಕೊಂಡಿದೀನಿ. ನೋಡ್ರಿ ಎಂತ ಜಾಗದಲ್ಲಿ ಕುಂತಿದೀನಿ. ನ್ಯೂ ಇಯರ್ಗೆ ಪಾರ್ಟಿ ಮಾಡಬಾರ್ದು ಅಂದ್ಬಿಟ್ಟು ಫುಲ್ ಹಾಕ್ಬಿಟ್ಟವ್ರೆ ಪೊಲೀಸವರು. ಎಲ್ಲಿ ಕುಡ್ದು ಎಗರು ಬಿಡ್ತಾರೋ ಅಂದ್ಬಿಟ್ಟು ಹೊರಲ್ಲ. ಅದಕ್ಕೆ ಈ ಸಲ ನ್ಯೂ ಇಯರ್ಗೆ ಯಾರು ಆಚ್ಕೋಂಗಿಲ್ಲ. ಎಲ್ಲ ಗೋವಾ 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 ಅಂತ ಹೋಯ್ತಾರೆ ಗೈಸ್. ಗೋವಾದಲ್ಲಿ ಫುಲ್ ಎಲ್ಲ ಸ್ಕ್ಯಾಮು ಅಂತ ಕೇಳಿ ನನಗೂ ಸಾಕಾಗಿ ನಾನು ಅದಕ್ಕೆ ಪಾಂಡಿಚೇರಿ ಕಡೆ ಬಂದ್ಬಿಟ್ಟಿದೀನಿ. ರಿಲ್ಯಾಕ್ಸ್ ಮಾಡೋಣ ಅಂತ. ಇಲ್ಲಂತೂ ತಣ್ಣಗೈತೆ ವಾತಾವರಣ, ಕುಂತ್ಕೊಳ್ಳೋಕೊಂದು ನೆಮ್ಮದಿ ಇರುತ್ತೆ. ನನಗಂತೂ ಈ ಬೀಚ್ ಮುಂದೆ ಕುಂತ್ಕೊಳ್ಳೋದೇ ಅಂದ್ರೇನೆ ಇಷ್ಟ ಗೈಸ್. ಇವಾಗ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಫನ್ನಿ ಇನ್ಸಿಡೆಂಟ್ ಬಗ್ಗೆ ಹೇಳ್ತೀನಿ ಬನ್ನಿ ಗೈಸ್. ಈ ವರ್ಷದಲ್ಲಿ ಆಗಿರುವಂತದ್ದು ಮೊದಲನೇ ಇನ್ಸಿಡೆಂಟ್ ಏನಪ್ಪಾ ಅಂದ್ರೆ, ನಮ್ಮ ಅಕ್ಕನ ಮಗ ಅವನೇ ಗೈಸ್. ನಮ್ಮ ದೊಡ್ಡಕ್ಕ ಅವ್ರೆ, ನಮ್ಮ ದೊಡ್ಡಮ್ಮನ ಮಗಳು. ಅವ್ರದ್ದು ಚಿಕ್ಕ ಮಗ ಒಬ್ಬ ಅವನೇ, ಚಿರಾಂತ್ ಅಂತ ಅವನ ಹೆಸರು. ಅವ್ನು ಯಾವಾಗ್ಲೂ ನನ್ನ ಹತ್ರ ಬರೋನ್ ಗೈಸ್. ಊರಿಗೆ ಬಂದ್ರು ನಾನು ಅಂತ ಬರೋನ್, ಯಾಕಂದ್ರೆ ತಿಂಡಿ ಗಿಂಡಿ ಕೊಡಿಸ್ತೀವಿ ಅಂತ. ನಾವೇನ್ ಮಾಡ್ದು, ಈ ಸಲ ಊರ್ಗ್ ಹೋಗಿದಾಗ ತಡಿ ತಿರುಪತಿಗೆ ಹೋಗ್ ಬರೋಣ ಅನ್ಬಿಟ್ಟು ವರ್ಷ ಹೋಗ್ತಿದ್ದೋ. ಈ ವರ್ಷನೂ ಹೋಗಿದ್ದ ಗೈಸ್. ಅವ್ನು ಹೋಗ್ಬೇಕಾದ್ರೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದ. ಆದ್ರೆ ಅವ್ನು ಇನ್ನೂ ಚಿಕ್ಕ ಹುಡುಗ, ನಾವೇ ಕರ್ಕೊಂಡು ಹೋಗ್ಲಿಲ್ಲ ಬೇಡ ಅನ್ಬಿಟ್ಟು. ಏನ್ ಮಾಡ್ದೋ, ಬಿಟ್ಬಿಟ್ಟು ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿ ಗುಂಡೆಲ್ಲ ಹೊಡ್ಸ್ಕೊಂಡ್ ಬಂದ್ಬಿಟ್ಟಿದೀವಿ ಗೈಸ್. ಲಿಟ್ರಲಿ ಮನೆಗೋದ್ರೆ ಎದ್ರಕತ್ತವನೆ. ಅವ್ನಿಗೆ ನಾನೇ ಅಂತ ಇದೀನಿ, ಇಲ್ಲ ನನಗ್ ಮಾಮ ಬೇಕು ಅಂತ ಹೇಳ್ತಾವ್ ಗೈಸ್. ಅವ್ನಿಗೆ ನನ್ನೇ ಕಂಡಿಡಿತಾ ಇರ್ಲಿಲ್ಲ. ಆ ಫೋಟೋ ಹಾಕ್ತೀನಿ ನೋಡಿ, ಸಕ್ಕದಾಗೈತೆ. ಎದ್ರಕಂಡು ಹೇಳ್ತಾವನೆ, ಮಾಮ ಬೇಕು, ಇವ್ರು ಯಾರೋ ಬೇರೆ ಅನ್ಕೊಂಡ್ಬಿಟ್ಟವ್ರೆ. ಅದೊಂದು ಫನ್ನಿ ಇನ್ಸಿಡೆಂಟ್ ಗೈಸ್. ಆಮೇಲೆ ಇನ್ನೊಂದು, ನಾನು ಲಾಸ್ಟ್ ಟೈಮು ನೀವು ಮಧುರೆ ವ್ಲಾಗ್ಸ್ ನೋಡಿದ್ರೆ, ಮಧುರೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ ಗೈಸ್. ನನ್ಗಿನ್ನೂ ಟ್ರೈನ್ ಬರಕ್ಕೆ ಟೈಮ್ ಇತ್ತು. ಇದು ಬರುತ್ತೆ ಗೊತ್ತಾ, ಲಾಂಚ್ ಬರುತ್ತೆ. 50 ರೂಪಾಯಿ ಕೊಟ್ಬಿಟ್ಟು 1 ಅವರ್ ಕುಂತ್ಕೊಳ್ಳೋದು, ಆ ತರ ಲಾಂಚ್ ಇರುತ್ತೆ. ನಿಮ್ಗೆ ಎಲ್ಲೇ ಹೋದ್ರು ಅದು ಅವೈಲೇಬಲ್ ಇರುತ್ತೆ, AC ಲಾಂಚಸ್. ನಾನೇನ್ ಮಾಡಿದೆ, ಮಧುರೆಯಲ್ಲಿ ಬಿಡಪ್ಪ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಇನ್ನೂ 1-2-3 ಅವರ್ ಇದೆ ಟ್ರೈನ್ ಬರಕ್ಕೆ, ಅದ್ರೊಳಗೆ ಕುಂತ್ಕೊಳ್ಳೋಣ ಅನ್ಬಿಟ್ಟು ಹೋಗಿ ಲಾಂಚ್ ಒಳಗೆ ಕುತ್ಕೊಂಡಿದ್ದೆ ಗೈಸ್. ಅಲ್ಲಿ ಏನ್ ಮಾಡವನೆ ಅಂದ್ರೆ, ಯಾರೋ ಪಕ್ಕದಲ್ಲಿ ಏನು ತಿಂದ್ಬಿಟ್ಟು ಮಾಮೂಲಿ PVR ಅಲ್ಲೆಲ್ಲ ಇರುತ್ತಲ್ವಾ ಸೈಡ್ ಅಲ್ಲಿ ಕ್ಯಾಪ್ ತರ, ಅದ್ರೊಳಗೆ ಹಾಕ್ಬಿಟ್ಟಿದ್ದ. ನಾನೇನ್ ಮಾಡಿದೆ, ಇದ್ರೊಳಗೆ ಇದೆಲ್ಲ ಕೆಳಗೆ ಹಾಕಿದ್ರೆ ಗುಡಿಸ್ತಾರೆ ಅನ್ಬಿಟ್ಟು ಏನ್ ಮಾಡಿದೆ, ಎತ್ತಿ ಕೆಳಗೆ ಹಾಕ್ತೆ ಗೈಸ್. ಈ ಕಸ ಗುಡ್ಸೋರು ಕ್ಲೀನಿಂಗ್ ಮಾಡಕ್ ಬರ್ತಾರಲ್ಲ, ಅವ್ರು ಒಂದ್ಸಲ ಲುಕ್ ಕೊಟ್ರು. ಯಾಕೆ ಅಂತ ನಾನು, ಏನೋ ಬಿಡಪ್ಪ ಹೋಗ್ಲಿ ಕಸ ಗುಡಿಸ್ತೀವಿ ಅನ್ಬಿಟ್ಟು ಏನ್ ಮಾಡ್ದೆ, ಗುಡ್ಸಿದ್ರು. ಗುಡ್ಸಾದ್ಮೇಲೆ ಗೈಸ್, ನಾನು ಲಿಟ್ರಲಿ ಸ್ವಲ್ಪ ಟಾಯ್ಲೆಟ್ಗೆ ಹೋಗಿ ಬರೋಣ ಅಂತ ಹೋದ್ರೆ, ಯಾವ್ದೋ ಒಂದು ಪಾಪು, ನಾನು ಹೋಗಿದ್ದೆ ತಡ, ಬಂದ್ ಕುತ್ಕೊಂಡು ಚಾಕ್ಲೇಟ್ ತಿನ್ಬಿಟ್ಟು ಸೇಮ್ ಅದೇ ಜಾಗದಲ್ಲಿ ಬಿಸಾಕೈತೆ. ಒಳಿಕ್ ಹೋಗ್ಬಂದು ಕುತ್ಕೊಂತೀನಿ ಗೈಸ್. ಆಂಟಿ ತಿರ್ಗಾ ಬಂದ್ಬಿಟ್ಟು ಅವ್ರು ಲಿಟ್ರಲಿ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂದ್ರೆ, ಈ ನನ್ ಮಗ ಅದ್ ಎಷ್ಟ್ ತಿಂತಾನಪ್ಪ, ತಿನ್ ಇಲ್ಲಿಗೆ ಎಸಿತಾರೆ, ಬೆಳಗಾನ ಹಾಕಳಲ್ವಾ ಅನ್ನಂಗಿತ್ತು ಅವ್ರ ರಿಯಾಕ್ಷನ್. ಹಾಳಾಗೋಗ್ಲಿ ಅನ್ಬಿಟ್ಟು ಏನ್ ಮಾಡ್ದೆ, ಎದ್ದೋಗ್ಬಿಟ್ಟು ತಿರ್ಗಾ ಇನ್ನೊಂದು 1/2 hour ಬಿಟ್ಟು ತಿರ್ಗಾ ಹೋದೆ ಗೈಸ್. ತಿರ್ಗಾ ಏನ್ ಮಾಡ್ದೆ, ಸೇಮ್ ಅದೇ ಪಾಪುನೇ ತಿರ್ಗಾ ಅವ್ರ ಮನೆ ಅವ್ರು ಇವ್ರು ತಿಂದಿರೋದ್ನೆಲ್ಲ ತಿರ್ಗಾ ತಗೊಂಬಂದ್ ಅಲ್ಲೇ ಬಿಸಾಕ್ತೈತೆ. ನಾನೇನ್ ಮಾಡ್ದೆ, ಓಹೋ ಇದು ಯಾಕೋ ಸರಿ ಹೋಗಲ್ಲ, ಇವತ್ ನನಗೂ ಆಂಟಿಗೂ ಜಗಳನೇ ಆಗ್ಬೋದು ಅಂದ್ಬಿಟ್ಟು ಏನ್ ಮಾಡ್ಬಿಟ್ಟೆ, ಲಿಟ್ರಲಿ ಸೈಡ್ಗೆ ಹೋಗಿ ಕುತ್ಕೊಂಡಿದೀನಿ. ಅದೇನ್ ದುರಾದೃಷ್ಟನೇ ಏನೋ, ಈ AC ಹಾಕಿರ್ತಾರಲ್ಲ ಗೈಸ್,
ಅವ್ನ ಯಾರೋ ನಡ್ಕೊಂಡ್ ಬರ್ತಾ ಇದ್ದವನು ಸುಮ್ಮನ್ ಕಾಲೇ ಟಚ್ ಮಾಡ್ದ, ಬಂದ್ ನನ್ ಮುಂದೆ ಬೀಳೋದಕ್ಕೆ ಅವಂಟಿ ಬಂದ್ ನೋಡಕ್ಕು. ಇನ್ನೇನ್ ಬೈದ್ ಬಿಡ್ಬೇಕು ಅವಂಟಿ, ನಾನೇ ಹೇಳ್ಬಿಟ್ಟೆ ಅಲ್ಲಿದ್ದು ಇಲ್ಲಿಗ್ ಬಂತು ಅಂತ. ತಮಿಳಲ್ಲಿ ಅದ್ ಹೆಂಗ್ ಹೇಳೋದ ಗೊತ್ತಿಲ್ಲ ಗೈಸ್, ಅದ್ ಏನೇನೋ ಹೇಳಾಕ್ಬಿಟ್ಟೆ. ಅವ ಆಂಟಿ ಒಂಥರ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು, ನಾನು ಎದ್ ಬಂದ್ಬಿಟ್ಟೆ. ಅದೊಂದು ಫನ್ನಿ ಇನ್ಸಿಡೆಂಟ್ ಆಗಿತ್ತು. ಅಂದ್ರೆ ನಮ್ಗೆ ಒಂಥರ ಮುಜುಗರ ಅನ್ನೋ ತರ ಫೀಲ್ ಆಗ್ಬಿಟ್ಟಿತ್ತು. ಯಪ್ಪ ಅದೊಂದು ಮರೆಯಲಾಗದ ಘಟನೆ. ನನಗ್ ಪುಕ್ಕ ಪುಕ್ಕ ಅಂತ ಇತ್ತು, ಎಲ್ಲ ವಾಟಿ ತಿರ್ಗಾ ಬಂದ್ ಬೈತಾರೋ, ತಿರ್ಗಾ ಬಂದು ಕೇಳ್ಬೇಕು ಅನ್ನೋದಾಗ್ಬಿಟ್ಟಿತ್ತು. ಇನ್ನೊಂದು ಹೇಳ್ಬೇಕು ಅಂದ್ರೆ ಅದಾದ್ಮೇಲೆ ಈ ಫೀಲಿಂಗು ಇಲ್ಲ ಸ್ಯಾಡ್ನೆಸ್ ಅಲ್ಲಿ ಬಂತು ಅಂದ್ರೆ, ನಾನು ಲಾಸ್ಟ್ ಟೈಮ್ ಒಡಿಶಾ ಹೋಗಿದೆ ಗೊತ್ತಾ ನಿಮ್ಗೆ, ಈ ಪೂರಿ ಜಗನ್ನಾಥ್ ಟೈಮಲ್ಲಿ. ಆ ಟೈಮಲ್ಲಿ ಸ್ವಲ್ಪ ಬೇಜಾರಾಗಿದೆ ಗೈಸ್, ಈ ಕ್ರೌಡು ಇದು ಎಲ್ಲ, ಮತ್ತೆ ಈ ದೇವ್ರು ನೋಡಕ್ ಆಗಿರ್ಲಿಲ್ವಲ್ಲ ರಥಯಾತ್ರೆನ, ಅದೊಂದು ಸಿಕ್ಕಾಪಟ್ಟೆ ನೋವಿತ್ತು ಮನ್ಸಲ್ಲಿ. ಅದಕ್ಕೆ ಮುಂದಿನ ವರ್ಷ ಪ್ಲಾನ್ ಮಾಡ್ತಾ ಇದ್ದೀನಿ, ಪಕ್ಕ ಪೂರಿ ಜಗನ್ನಾಥ್ ರಥಯಾತ್ರೆನ ತೋರಿಸ್ತೀನಿ 100%. ಮತ್ತೆ ಈ ವಿಡಿಯೋದಿಂದ ಇನ್ನೊಂದ್ ಏನಪ್ಪ ಹೇಳ್ಬೇಕು ಅಂದ್ರೆ, ಸ್ವಲ್ಪ ನೀವು ವಿಡಿಯೋ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ಆಗಿ ನಿಮ್ಗೆ ಹಂಗೆ ಅಭ್ಯಾಸ ಆಗ್ಬಿಡುತ್ತೆ, ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬಾರ್ದು. ನಿಮ್ ಪಾಡ ನೀವು ವಿಡಿಯೋ ಮಾಡ್ತಾ ಇರಿ, ನಿಮಗ್ ನೀವು ಕಂಡ್ರೆ ಸಾಕು ಗೈಸ್, ಯಾರು ಕಾಣೋದ್ ಬೇಡ. ಮತ್ತೆ ಈ ವರ್ಷ ಏನೇನಾಯ್ತೋ ಜೀವನದಲ್ಲಿ ಎಲ್ಲ ಬಿಟ್ಬಿಡಿ. ಈ 2025 ಯಾಕೋ ನನಗಂತೂ ದರಿದ್ರ ವರ್ಷ ಅಂತ ಅನ್ನಿಸ್ಬಿಡ್ತು ಗೈಸ್. ಎಷ್ಟ್ ಜನ ಒಂದು ಸ್ಟಾರ್ಟಿಂಗ್ ಬೋಣಿ ಆಗಿದೆ ಎಲ್ಲಿಂದ, ಈ ಪುಷ್ಪ ಕಾಲ್ ತುಳಿತದಿಂದ. ಅಲ್ಲೊಂದಿಬ್ರು ಒಂದ್ ಫ್ಯಾಮಿಲಿನ ಯಾರೋ ಸತ್ತೋದ್ರು, ಅದಾದ್ಮೇಲೆ ಮಹಾಕುಂಭ ಮೇಳದಲ್ಲಿ ಸತ್ರು, ಫ್ಲೈಯಿಂಗ್ ಕ್ರಾಶ್ ಆಯ್ತು ಗೈಸ್. ಯಾವ ಓಲ್ವಾ ಕಾರಲ್ಲಿ ಒಂದ್ 6 ಜನ ಸತ್ತೋದ್ರು. ಎಷ್ಟೆಷ್ಟು ಇನ್ಸಿಡೆಂಟ್ ಆಗೋಯ್ತು ಈ ವರ್ಷ, ಸಿಕ್ಕಾಪಟ್ಟೆ ಜನ ಸತ್ತೋಗಿದ್ದ ವರ್ಷ ಇದು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರೈತೆ. ಇನ್ ಬರೋ ವರ್ಷ ಸಿಕ್ಕಾಪಟ್ಟೆ ಜನರಿಗೆ ಒಳ್ಳೇದಾಗ್ಲಿ, ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ಲಿ, ದೇವ್ರು ಆಯಸ್ಸು ಆರೋಗ್ಯ ಕೊಟ್ಟಿ ಕಾಪಾಡ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಇದಾಗಿತ್ತು ನನ್ನ ಈ ವರ್ಷದ ಕಟ್ಟ ಕಡೆಯ ವಿಡಿಯೋ. ನಿಮ್ಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದೇ ತರ ಮುಂದೆ ಹೊಸ ವಿಡಿಯೋ ಮಾಡ್ತಾ ಇರ್ತೀನಿ. ನಮ್ಮ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.